ಅಲ್ಲ ಇನ್ನೂ ಏಸು ಜನ ಒಂಟಿ ಜೀವನ ಸಾಗಿಸ್ಬೇಕು ಅಂತೀನಿ. ಮಗ ಬೆಂಗಳೂರಿಗೆ ದುಡಿಯಾಕೆ ಹೋಗ್ಯಾನ. ಅವನಿಗೆ ಬಾರಪ್ಪ ಬಾರಪ್ಪ ಅಂತ ಸಾರ ಪತ್ರ ಹಾಕಿದ್ರು ಅವ ಬರ್ಲಕ್ಕ ತಯಾರಿಲ್ಲ. ಮಗ ದೊಡ್ಡವಾಗ್ಯಾನ, ಶಾಲಿ ಕಲ್ತಾನ. ಅವನಿಗೆ ಎಲ್ಲರ ಒಂದು ಹೆಣ್ಣು ತೆಗೆದು ಲಗ್ನ ಮಾಡಿ ಮನೆಯ ಸಂಸಾರ ಅವ್ರಿಗೆ ಒಪ್ಪಿಸಿ ಗಂಡ ಹೆಂಡತಿ ಅವ್ರು ಬಾಳೆ ಮಾಡ್ಕೊಂತಿಲ್ಲಿ ಸುಮ್ಮನೆ ಶಿವ ಶಿವ ಅನ್ಕೋತ ಕಟ್ಟಿ ಕೂತು ಒಂದು ರೊಟ್ಟಿ ಉಣಿಬೇಕಂತಂದ್ರ ಪುರುಷಾಲಯ ಬರ್ಲಾಕ ತಯಾರಿಲ್ಲ. ಅದಕ್ಕಾಗಿ ನೋಡು ಇವತ್ತ ಯಾರು ಒಬ್ರು ಬಂದ್ರಂದ್ರ ಅವ್ರ ಕಡೆಯಿಂದ ಫೋನ್ ಹಚ್ಚಿಸ್ತೀನಿ. ಫೋನ್ ಹಚ್ಚಿಸಿ ಜಲ್ದಿ ನೀ ಬಂದ್ ಬಿಡಪ್ಪ, ನಿನಗೊಂದು ಹೆಣ್ಣು ತೆಗೆದಕ್ಕೆ ಲಗ್ನ ಮಾಡ್ತೀನಿ ಅಂತ ಹೇಳ್ಬೇಕಂತೇಳಿ ಮಾಡೀನಿ. ಅದಕ್ಕೆ ಯಾರು ಕಡೆಯಿಂದ ಹಚ್ಚಿಸ್ಬೇಕು ಫೋನ? ಹಾ ಅದಾನ ಇಲ್ಲಿ ಒಬ್ಬ ನಮ್ಮ ಬಾಳಿಗಾರ ಸಿದ್ದು ಅಂತ ಹೇಳಿ ಅವನ ಕಡೆಯಿಂದ ಫೋನ್ ಹಚ್ಚಿಸಿ ಅವನಿಗೆ ಕರೆಸಬೇಕು. ಕರೆಸಿ ಅವ್ರಿಬ್ರಿಗೆ ಲಗ್ನ ಮಾಡಿಬಿಡ್ತೀನಿ. ಒಂದು ಹೆಣ್ಣು ತಗೋ ಇಲ್ಲೇ ಒಂದು ಪಕ್ಕದ ಊರಾಗ ಬೊಮ್ಮೆಳ್ಯಾಗ ಒಂದು ಹೆಣ್ಣು ಐತೆ ಅಂತ ಹೇಳ್ಯಾರ. ಅದಕ್ಕಾಗಿ ನಮಸ್ಕಾರ ಈ ಸೌಕಾರ. ನಮಸ್ಕಾರ ಬಾರಪ್ಪ ತಮ್ಮ. ಏನೋ ಒಟ ಮಾತಾಡ್ಕೋತ ಹಿಂಗ್ ಕೂತಿರಲ್ಲ? ಏನಿಲ್ಲ ಬಾರಪ್ಪ, ಎಲ್ಲ ಒಂದರ ನಮ್ಗ ಒಂದರ ಚಿಂತೆ ಆಗ್ಯದ. ಏನಪ್ಪಾ ಅಂತಂದ್ರ ನಮ್ ಹುಡುಗ ಬೆಂಗಳೂರಿಗೆ ಹೋಗ್ಯಾನ. ನಿಮ್ ದೋಸ್ತ? ಹಾ ರೀ ನಮ್ ದೋಸ್ತ. ಬೆಂಗಳೂರಿಗೆ ಹೋಗ್ಯಾನ. ಅದಕ್ಕ ಅವನಿಗೆ ಬಾರಪ್ಪ ಇಲ್ಲಿ ಒಂದ್ ಹೆಣ್ಣದ ಮದ್ವಿ ಮಾಡ್ತೀನಿ ಅಂತ ಹೇಳ್ಬೇಕಂದ್ರ ನಮಗೇನು ಫೋನ್ ಹಚ್ಚಲಾಕ ಬರುದ, ಏನ್ ನಮಗೇನಾದ್ರ ತಿಳಿದ ಯಾಕಾದ್ರೂ ಟಪಾಲಿ ಹಾಕೋರು ನಾವು. ಅದಕ್ಕೆ ಒಂದರ ಫೋನ್ ಇತ್ತಂದ್ರ ನಮ್ಮ ಹುಡುಗ ಫೋನ್ ಹಚ್ಚಲ್ಲ. ಕರ್ಸುನ ಅವನಿಗೆ ಫೋನ್ ಹಿಂದಿಗಡೆ ಹಚ್ಚಾತ್ರಿ. ಊರಾಗ ಒಂದ್ ನ್ಯಾಯ ಅದ ನಿಮ್ ಕರ್ಕೊಂಡ್ ಬಾ ಅಂತಂದಾರ. ನ್ಯಾಯ ಹಾ ತೋ 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 ಸಾಕಾ ಹೋಗ್ಯವಪ್ಪ ಇವನು ಹಳ ಮಂದಿ ಕಾಲಾಗ. ಯಾರು ನ್ಯಾಯ? ನ್ಯಾಯ ಕಲ್ಲಪ್ಪನ ನ್ಯಾಯ ಅವ. ಕಲ್ಲಪ್ಪಂದು? ಹಾ ಮಡ್ಡಿ ಕಲ್ಲಪ್ಪನ ನ್ಯಾಯ ಅವ. ನಡಿ ಏನ್ ಕುಡು ಗಾಂಧಿ ಮಾಡ್ಯಾನ ಅಂತ ಏನ್ ಮತ್ತ? ಹಾ ಏನ್ ಮಾಡ್ಯಾನೋ ಏನಿಲ್ಲೋ ಎಲ್ಲ ಸಸ್ತಾರ ಅವ್ರೆಲ್ಲ ಜವಾರಿ ಆಗತ್ತ. ಸ್ವಲ್ಪ ನ್ಯಾಯ ಸುದ್ ಮಾಡತ್ರಿ. ನಡಿ ಆಯ್ತು ನಡಿ ಹೋಗುನ್. ಸ್ವಲ್ಪ ಎತ್ತಾಗೈತಿ ನೋಡ್ ಮಾದೇವಿ. ನಮ್ಮಪ್ಪ ಬಾಳ ಸಮಾಧಾನ ಅದಾನ, ಮೃದು ಗುಣದವ ಅದಾನ. ಯಾಕಂದ್ರ ನಮ್ಮಪ್ಪ ನಮ್ ತಾಯಿ ಸತ್ತು ಒಳಕ ಬಾರಿ ಮೃದು ಬೆಳೆಸ್ಯಾನ. ಸಾಲಿನೂ ಕಷ್ಟಪಟ್ಟು ಕಲ್ಸ್ಯಾನವ. ಅದಕ್ಕಾಗಿ ನನ್ ನೋಡಿದ್ರ ಬಿಡು, ಆದ್ರ ನನ್ನ ತಂದೆಗೆ ಹೂವಿನಂತೆ ಜೋಪಾನ ಮಾಡ್ಬೇಕು. ನೋಡ್ರಿ ನಿಮ್ ತಂದೆ ಆದ್ರ ನನ್ ತಂದೆ ಇದ್ದಂಗ. ನಿಮ್ ಕಾಲಾಗ ಅಲ್ಲಿ ಬೆಂಗಳೂರು ಬಿಟ್ಟು ಬಂದೇನ ಅನ್ಬೇಕ, ಮತ್ತ ನಿಮ್ ತಂದೆ ನೋಡ್ಕೊಲೇನ್ರಿ? ನಡ್ರಿ ಇದ್ಯಾಕೆ ಹೇಳ್ತೀರಿ? ನೋಡ್ ಅದಕ್ಕೆ ಒಂದ್ ಮಾತು ಹೇಳುದಿತ್ತು ನಿನಗೆ ಹೇಳ್ದ. ಬಾರಪ್ಪ ಹೋಗುನ್ ಬಾ. ತಮ್ಮ ಏನು ಇದು? ಇಲ್ಲಪ್ಪ ನೀನು ಯಾರು ಹೋಯ್ತಿ ಹುಡುಗಿ? ಅವರು ನಮ್ಮ ಮನೆಯವರು ಹೆಣ್ಮಕ್ಳು ಬೆಂಗಳೂರಿಂದ ಮದ್ವೆ ಆಗಿ ಬಂದೀನಿ. ನಾ ಇಷ್ಟಪಟ್ಟು ಮದ್ವೆ ಆಗಿನಿ. ನೀ ಎಂತ ಅನುವಾದ ಮಾಡಿಬಿಟ್ಟಪ್ಪ ನೀ ತಗದ. ಅಲ್ಲ ನಿಮ್ಮ ಸ್ವಾದರ ಮಾವನ ಮಗಳು ನಿಮ್ಮವ್ವ ಸಾಯಾಗ ಕೈ ಮ್ಯಾಗ ಕೈ ಹಾಕ್ಸ್ಕೊಂಡ್ ಸತ್ತಾಳ. ನನ್ನ ಮಗಳನ್ನ, ನನ್ನ ತಮ್ಮನ ಮಗಳನ್ನ ನಿನ್ನ ಮಗನಿಗೆ ತಗೋ ಅಂತ ಹೇಳಿ ಅದಕ್ಕ ನೀ ಏನು ಮಾಡಿದಿ? ಆಗುದು ಬೇರೆ. ನೀ ಎಲ್ಲಿ ತಂದು ಕಿಸಿನ ಕರ್ಕೊಂಡ್ ಬಂದ್ ಬಿಟ್ಟಿಯಲ್ಲ. ನಾವು ಲವ್ ಮ್ಯಾರೇಜ್ ಆಗ್ಯವಪ್ಪ ಅಂತ ಹೇಳಿ ಕರ್ಕೊಂಡ್ ಬಂದಿ. ಇದಕ್ಕೆ ನಾ ಏನ್ ಹೇಳು? ಅಲ್ಲಪ್ಪ ಇದಕ್ ಮುಂದೆ ಹೆಂಗ ಮಾಡತ್ತೀವೋ ನನಗ? ಇಲ್ಲಪ್ಪ ಹೆಂಗಂದ್ರ ನಾ ಎಲ್ಲಾ ತಾಕೀತ್ ಮಾಡ್ಕೊಂಡು ಬಂದೀನಿ. ತಾಕೀತ್ ಮಾಡ್ಕೊಂಡು ಬರಲ್ಲಕೋ ನೀ. ಆದ್ರ ಆ ಹುಡುಗಿ ಮೋಸ ಮಾಡ್ದಂಗ ಆಗಲ್ಲ. ಇಲ್ಲಪ್ಪ ನನ್ನ ಹೇಳ್ತೀವಿ ನಾ ಮೋಸ ಮಾಡ್ದಂಗ ಆಗಲ್ಲ. ಯಾಕಂದ್ರ ಅಕ್ಕಿ ನನ್ನ ಕೈ ಮೇಲೆ ಕೈ ಹಾಕೊಂಡು ನಮ್ಮ ತಮ್ಮನ ಮಗಳನ್ನ ತಗೊಂಡ್ರೆ ನನ್ನ ಜೀವ ಆರಾಮಾಗಿರ್ತದ. ಇಲ್ಲ ಅಂದ್ರ ನಿನಗೆ ಕಷ್ಟ ಬರ್ತದ ಹೇಳಿ ಅಕ್ಕಿ ಹೇಳಿ ಸತ್ತಾಳ. ಮಾವರ ನಮ್ಮೇನ್ ನಿಮ್ಗೇನ್ ಕಷ್ಟ ಬರಗೂಡಲ್ರಿ. ನಿಮ್ಮ ಅತ್ತೆಯವ್ರದು ತಮ್ಮನ ಮಗಳಿಗೆ ಹ್ಯಾಂಗ್ ನೋಡ್ಕೋತಾಳು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತೇನ್ರಿ ನಾ ನಿಮ್ಗ. ಏನೋ ಮನ್ಸಾರಿ ಇಷ್ಟಪಟ್ಟೇನ್ರಿ. ಇದೊಂದ್ ಕೈ ಮುಗಿತೇನ್ರಿ. ಆ ಮಾತಾಡಕ್ ಹೋಗ್ಬೇಡ್ರಿ. ಹೌದವ್ವ, ದಯಮಾಡಿ ನಮ್ಗೆ ಕ್ಷಮೆ ಮಾಡು ಇಬ್ಬರಿಗೆ. ಹಂಗಲ್ಲಪ್ಪ, ನಾ ಹೇಳೋದೇ ಬೇರೆ. ಈಗ ಆ ಹುಡುಗಿ ನನ್ನ ಮಗನ ಹೆಸರು ಮೇಲೆ ಕೂತದವ. ಏನು ಆ ಹುಡುಗಿಗೆ ಓದಿಸಿ ಎಲ್ಲ ಮಾಡಿ
ಆಕಿ ಒಂದ ಲೆಕ್ಕಕ್ಕೆ ತಂದು ಇಟ್ಟಿನಿ. ಇವನಿಗೆ ಕೂಲಿ ನಾಲಿ ಮಾಡಿ ಮಂದಿಯಲ್ಲಿ ಕಸ ಗೂಡಿಸಿ ಇವನಿಗೆ ಶಾಲಿ ಕಲಿಸಿನಿ. ಶಾಲಿ ಕಲಿಸಿ ನೌಕರಿ ಹಿಡಿದು ಮಗ ಮನಿ ಹಿಡಿತಾನ ತಿಳ್ಕೊಂಡ್ರ ಈಗ ಹೋಗಿ ನಿನ್ನಂತಕಿನ ಮದುವೆ ಮಾಡ್ಕೊಂಡ್ ಬಂದಲ್ವಾ, ಇದಕ್ಕೆ ಏನ್ ಮಾಡ್ಲಿ ಅಂತೀನಿ. ಮಾವ ಯಾರಿಗ್ ಲಗ್ನ ಮಾಡ್ಬೇಕು ಯಾರಿಗಿಲ್ಲ ನಾವು ಡಿಸೈಡ್ ಮಾಡೋದಲ್ಲ. ಆ ದೇವ್ರೇ ನಮ್ ಹಣಿ ಬರದ ಇಬ್ರು ಕೂಡೋದು ವೇಗ ಬರ್ದದ್ರ ಅದು ನೀವ್ ಏನು ಮಾಡಕ್ ಆಗಲ್ಲ. ಈಗ ಆಗೈತ್ರಿ ನಾವ್ ಮನ್ಸಾರ ಇಷ್ಟಪಟ್ಟಿದೇವ್ ಬಂದಿದೇವ್ರಿ. ನಮ್ಗೇನು ಮನ್ಯಾಗ ಬಿಡ್ತಿರೋ ಏನು ಹೊರ ಹಾಕ್ತಿರೋ ನಿಮ್ ಕೈಯಾಗ ಬಿಡ್ಲಿ. ಇಲ್ಲವ ಅದು ನೀ ಹೇಳೋ ಮಾತು ಖರೆ. ಹಿರಿಯರ ಒಂದು ಮಾತು ಹೇಳ್ಯಾರ ಗೊತ್ತದನ್, ಹಣಿ ಯಾಕೆ ಕೊಡೋದ್ರ ಹಾಳದವ್ರು ಬೇಕಾಗಿಲ್ಲತ್ತ. ಅದಕ್ಕ ನಿಮ್ಮ ಹಣಿ ಬರದಾಗ ದೇವ್ರ ಏನು ಬರ್ದಾನೋ ಏನಿಲ್ಲೋ ಆಯ್ತು ಲಗ್ನ ಅಂತೂ ಮಾಡ್ಕೊಂಡು ಬಂದಿರಿ. ನಮ್ಮ ಹಿರಿಯರ ಪರ್ಮಿಷನ್ ಇಲ್ಲ, ಏನೂ ತಗೊಂಡಿಲ್ಲ, ಮಾಡ್ಕೊಂಡು ಬಂದಿರಿ. ಆಯ್ತು ಇಲ್ಲವ ಬಾ ಒಳಗ ಬರ್ರಿ ಬಾರಪ್ಪ. ನಿಮ್ ಮಗನ್ ಲಾಕಡದೇ ಆಯ್ತು. ಹಾ ಆಯ್ತಲ್ಲಪ್ಪ. ಸಸಿಗಳು ಮನಿ ಕರ್ಕೊಂಡ್ ಬಂದ್ರಿ. ಹಾ ಕರ್ಕೊಂಡ್ ಬಂದಲ್ಲ ಮನಿಗೆ ಮಗ. ಚಂದ ಬಿಸಿ ಬಿಸಿ ರೊಟ್ಟಿ ಹೊಡ್ಕೊತ ಆರಾಮಿರಾತ್ರಿ ನಿನ್ ಮನ್ಯಾಗ. ಆಯ್ತಪ್ಪ ತಂಗಿ ಚಾ ಕೊಡಮ್ಮ. ಏನವ ಚಾ ನಮಗ 3 ಮಂದಿ ತಂದು ಕೊಟ್ಟಿ, ಮಂದಿ ನಿನಗಿಲ್ಲಲ್ಲ. ಇಲ್ಲ ತಗೊಂಡ್ ಬಾ, ನೀನು ಕುಡಿ ಸ್ವಲ್ಪ ಚಾ. ಇಲ್ಲ ಅಲ್ಲಿ ಕುಡಿತಾರಪ್ಪ, ಅಲ್ಲಿ ಹೋಗಿ ಕುಡಿತಾರ. ಈಗಾರಮ್ಮ ಸ್ವೀಟ್ ಹೆಚ್ಚಾಗ್ಯದ್ರಿ ಚಾಕ. ಹಾ ಸ್ವೀಟ್ ಹೆಚ್ಚಾಗ್ಯದ ಚಾಕ. ಅಲ್ಲ ಅವರು ಸ್ವೀಟೇನ ಮಂದಿ, ಅವ್ರು ಸ್ವೀಟ್ ಹೆಚ್ಚು ಕುಡಿತಾರ, ಅದಕ್ಕಾಗಿ ಸ್ವೀಟ್ ಮಾಡವ. ಆಯ್ತಮ್ಮ ಕಾಫಿ ಚೆನ್ನಾಗಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಳೆ ಹೇಳ್ರಪ್ಪ. ಹೊಂದಾಣಿಕೆ ಮಾಡ್ಕೊಂಡು. ಹಾ ಆಯ್ತು ಹೊಂದಾಣಿಕೆ ಬೇಕು ಹೋದ್ರೆ ಸಾಕಪ್ಪ, ನಮಗಾರ ಏನ್ ಬೇಕಾಗ್ಯದ. ಆಯ್ತಪ್ಪ ಹೇಳ್ರಪ್ಪ. ಮದುವೆ ಅಂತೂ ಮಾಡ್ಕೊಂಡ್ ಬಂದಿ, ಏನಿನ್ನ ಹೆಂಡತಿ ಅಂತ ಮನ್ಯಾಗ ಇಟ್ಕೊಂಡಿ ಹೌದಾ? ನಿನ್ನ ಹೆಂಡತಿಗಿಟ್ಟು ಏನ್ ಜರ ವ್ಯವಸ್ಥಾನ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗತ್ತೇಳು. ಯಾಕಂದ್ರ ಸಿಟಿಯನ್ನ ಹುಡುಗಿ ಅವೆಲ್ಲ ಕಲ್ತವ್ರು, ಹಳ್ಳಿ ವಾತಾವರಣ ಹಿಡಿಸ್ತದ ಎಲ್ಲೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗತ್ ಹೇಳಿ ಹುಡುಗಿ ಒಂದ್ ಜರ ಹೇಳು. ನಾನ್ ಬರೋಕ್ಕಿಂತ ಮುಂಚಿತವಾಗಿ ಆಕಿ ಎಲ್ಲಾ ಹೇಳೇ ಬಿಟ್ಟಿನ್ರಿ. ನಮ್ಗ ತಾಯಿ ಅಂತೂ ತೀರ್ಕೊಂಡಾಳ, ಅಪ್ಪನೇ ಕಷ್ಟಪಟ್ಟು ಕಲಿಸಿ ಸಾಲಿಗೆ ಹಾಕಿ ಇಲ್ಲಿ ತಗ ನಾವ್ ಸಾಲಿ ಕಲ್ತದು ಅಪ್ಪ ಅವ್ರದಿಂದೆ ಹೇಳಿ ಅನ್ನಂಗ ಎಲ್ಲ ಹೇಳಿನ್ರಿ. ಹ್ಞೂ ಅಂದಾರ ಅವ್ರು. ಇಲ್ಲ ಆ ಹುಡುಗಿ ಮುಖ ನೋಡಿದ್ರು ನನಗೂ ಹಂಗೆ ಅನಸ್ತದ. ಒಳ್ಳೆ ಕದ ಹುಡುಗಿ ಎಷ್ಟೇ ಅಲ್ಲಿ, ಯಾಕಂದ್ರ ವಿದ್ಯಾವಂತಿ, ಓದ್ಕೊಂಡಕ್ಕಿ, ಆಕಿಯಲ್ಲಿ ಒಂದ್ ಸ್ವಲ್ಪ ಐತಿ ಗುಣ ಧರ್ಮ. ಯಾಕಂದ್ರ ನಮ್ಮ ಮನಿತನ ಪದ್ಧತಿ ಅದು ಒಂದ್ ಸ್ವಲ್ಪ ನಾವ್ ಹೇಳ್ಬೇಕಾಗ್ತದ. ಹೇಳಿನ್ರಿ ಎಲ್ಲ ಹೇಳಿನ್ರಿ. ಯಾಕಂದ್ರ ನಮ್ಮ ಮನಿಗೆ 4 ಮಂದಿ ಬರೋರು ಹೋಗೋರು ಏನಪ್ಪ. ಮತ್ತ ಅದ್ ಕಲಾಪದ ನ್ಯಾಯ ಹೌದಾ? ಅಲ್ಲ ಅದನ್ನ ಶುದ್ಧ ಮಾಡ್ಕೊಂಡ್ ಬರೋನು, ಈಗ ಹೋಗಿ ಹೇಳಿ ಬರೋನು. ಏನು ತಮ್ಮ ನಾವೊಂದ್ ಸ್ವಲ್ಪ ಅಲ್ಲಿ ನ್ಯಾಯಕ್ಕೆ ಹೋಗ್ಬೇಕದ ಏನು, ನಾ ನ್ಯಾಯಕ್ಕೆ ಹೋಗಿ ಬರ್ತ ನಿಂದ ಏನದ ಕೆಲಸ ನೀನು ಮಾಡ್ಕೋ ಆಯ್ತಪ್ಪ. ಅದು ಕಲಾಪಂದಕ್ಕೆ ನ್ಯಾಯ ಮಾಡಿ ಬರೋನು. ಹೌದು, ಅದಕ್ಕೆ ಹೋಗಿ ಮತ್ತ ಅವ್ರ ಏನಂತಾರ ಏನಿಲ್ಲ ಅವ್ರಿಗೆ ಒಂದ್ ಬುದ್ಧಿವಾದ ಹೇಳಿ ಬರೋನು. ನಮಸ್ಕಾರ ಸರ್. ಹೌದ್ರಿ, ಹಾ ಬರ್ಬೇಕ್ರಿ. ನಾಳೆ ಬರ್ತೀನಲ್ರಿ. ಇಲ್ಲ ಇದಕ್ಕೆ ಸಾಯಂಕಾಲ 5 ಬಲ್ರಿ. ಆಯ್ತ್ರಿ ಸರ್, ಬರ್ತೀನಿ ಬರ್ರಿ. ಆಯ್ತ್ರಿ ಬರ್ತೀನಿ ಸರ್. ಯಾರ್ದಪ್ಪ ಅದು ಫೋನು? ಸಾಹೇಬ್ರದಿಂದ ಬಂದಿದ್ರಿ. ನಾಳೆಗೆ ಅಪಾರ್ಟ್ಮೆಂಟ್ ಐತೈತ್ರಿ ನಂದು, ಅದ್ರ ಸಂಬಂಧ ಅಪಾರ್ಟ್ಮೆಂಟ್ ಆರ್ಡರ್ ಕೊಡ್ತೇವ್ ಬಾ ಅಂತ ಹೇಳ್ಯಾರ ಅವ್ರು. ಏನ್ ಅಪಾರ್ಟ್ಮೆಂಟು ಏನು ನಮ್ಗೇನ್ ತಿಳಿದ ಹೊಳದ, ನಾವ್ ಹಳ್ಳಿ ಮಂದಿ. ಆಯ್ತು ನೀ ಹೋಗಿ ಬಾ. ಏನು ಸ್ವಲ್ಪ ಹೇಳ್ತೀವಿ. ಆಯ್ತು, ನಾ ಇನ್ನೊಂದ್ 2 ದಿನ ಇರ್ಬೇಕಂತ ಮಾಡಿದ್ದ, ಸ್ವಲ್ಪ ಅರ್ಜೆಂಟ್ ಪಾಸ್ ಹೇಳಿದ್ರಿ. ಹೌದಪ್ಪ, ನೌಕರಿ ಕೆಲಸ ಹೋಗೇಬೇಕಾಗ್ತದ ಅವ್ರು ಬಾ ಅಂದಾಗ. ಆಯ್ತು ನೀ ಹೋಗಿ ಬಾ. ಆಯ್ತಾ ಸ್ವಲ್ಪ ಹೇಳಿ ಹೋಗು. ಯಾಕಲ್ಲ ಬಾರಪ್ಪ ನಾವು ಹೋಗುನು, ನ್ಯಾಯ ಮಾಡಿ ಬರೋಣತ್ತ ಅವ್ರಿಗೆ ಹೇಳಿ ಮಾಡಿ ಬರೋನು ಬಾ. ಮಾದೇವಿ ನಾನು ಹೋಗಿ ಬರ್ತೀನಿ ಆಫೀಸಿಗೆ. ಸಾಹೇಬ್ರು ಫೋನ್ ಮಾಡಿ ಅರ್ಜೆಂಟ್ ಅಪಾರ್ಟ್ಮೆಂಟ್ ಆರ್ಡರ್ ಆಗೋದೈತೆ ಅಂತ, ಅದ್ರ ಸಂಬಂಧ ಅರ್ಜೆಂಟ್ ಐತೆ ಸಾಹೇಬ್ರು ಫೋನ್ ಮಾಡಿ ನಿಮ್ ಮುಂದೆ
ಬಂದೈತೇನ್ರಿ ಹಾ ಅದೇ ಸಾಹೇಬ್ರೆ ಮಾಡುದು ಅರ್ಜೆಂಟ್ ಸಾಯಂಕಾಲ 5 ಬಂದು ಜಾಯ್ನ್ ಆಗ್ರಿ ನಾವ್ ಅಪಾರ್ಟ್ಮೆಂಟ್ ಆರ್ಡರ್ ಕೊಡೋದು ಇವತ್ತು ಅವ್ರು ಹೇಳಿದ್ರು. ಜಲ್ದಿ ಬರ್ರಿ ನೋಡ್ರಿ. ಆಯ್ತು ಬರ್ತೀನಿ ನೋಡು ಅಪ್ಪಾಗ ನಿನಗೆ ಹೇಳಿಲ್ಲ ಆ ತರ ಎಲ್ಲ ಚಿಂತೆನೆ ಬಿಟ್ಬಿಡ್ರಿ ನೀವು. ನಿಮ್ ತಂದೆ ಅಂದ್ರೆ ನಮ್ ತಂದೆ ಅಲ್ಲೇನ್ರಿ? ಅದು ನೋಡಿ ಕೇಳ್ತಿ ಗೊತ್ತೈತೆ ನನಗೂ ಆದ್ರೂ ಹೇಳುದೇನೆ ನಾ ಹೇಳ್ತೀನಿ ನಿಮ್ಗೆ. ಹಾ ಹೋಗ್ತೀನಿ ನಡಿಲಿ ನಡಿ ಆಯ್ತು ಹೋಗ್ಬರ್ರಿ. ನಡ್ಲೆ ಸ್ವಲ್ಪ ನೋಡ್ಕೊ ಅಪ್ಪಾಗ ಜಲ್ದಿ ಬರ್ತೀನಿ ಅಪ್ಪ ನಾನು ನಡಿತೀನಿ ನಾನು ಅರ್ಜೆಂಟ್ ಇದೆ ನಾನು ಹೋಗ್ಬರ್ತೀಪ್ಪ. ಹಾ ನಡಿತೀನಿ ಅಲ್ಲಿ ಹೋಗ್ಬಾ. ಹಾ ನೋಡಪ್ಪ ಹುಷಾರ್ಲಿ ಹೋಗು. ಆಯ್ತು ಬರ್ತೀನಪ್ಪ. ಹೋಗು ಸುಧಾಕರ ಹೋಗು. ಬೆಕ್ಕಿಲ್ಲಾರ ಮನೆಯಲ್ಲಿ ಇಲ್ಲಿ ಹಂಗ್ ಚಲಾಟ್ ಹೊಳ್ಳಿ ಆಗ್ತದ ಹಂಗ ನೀನ್ ಹೆಂಡತಿಗೆ ನಾ ಬಿಡುದೇ ಇಲ್ಲ. ಗೌರ ನಾ ಹೋಗಿ ಬರ್ತೀನಿ. ನ್ಯಾಯಂತ್ರು ಬಗ್ಗೆ ಅರ್ಧಂಗೈತ್ರಿ ಗೌಡ್ರ. ಬಗೆ ಹರಿತಲ್ಲ ನಾ ಇನ್ ಹೋಗಿ ಬರ್ತೀನ್ರಿ. ಹೋಗಿ ಬರ್ತೀವಿ. ಹಾ ರೀ ಮತ್ ನಾಳೆಗೆ ನಾಡ್ದ ಬಂದು ಹೋಗುತ್ತ ಬಾ. ನಾಳೆ ಯಾಕ್ರಿದೇನ್ ನಮ್ಮ ಮನೆ ಇದ್ದಂಗ್ರಿ ದಿನ 10 ಸಲ ಬಂದ್ ಹೋಗ್ತೀನಿ 10 ಸಲ. ಆಯ್ತಪ್ಪ. 10 ಸಲ ಬಂದ್ ಹೋಗ್ತೀನಿ ಒಂದ್ ದಿನಕ್ಕೆ 10 ಸಲ. ಹೋಗಿ ಬಾ ಹೋಗಿರ್ಲಿ. ಆಯ್ತು ಮಗ ಅಂತೂ ಬೆಂಗಳೂರಿಗೆ ಹೋದ. ಇನ್ನ ನಾನು ಸ್ವಲ್ಪ ಹೊಲ ಕಡೆ ಹೋಗಿ ಬರ್ಬೇಕು. ಅಣ್ಣ ಅಂತೂ ನೀರ್ ತರಕ್ ಹೋಗ್ತೇನ್ರಿ. ನೀರ್ ತೊಗೊಂಡ್ ನೀರ್ ಆಗ್ಯಾವ ಮನ್ಯಾಗ. ನೀರ್ ಆಗ್ಯಾವ್ರಿ. ಆಯ್ತು ಇಲ್ಲೇ ಹನುಮಂತರ ಗುಡ್ಬಲ್ಲಿ ಹಾ ರೀ ಬೋರ್ ಅದ. ಹಾ ರೀ ಆ ಊರಿಗೆ ಹೋಗಿ ನೀರ್ ತುಂಬ್ಕೊಂಬ. ಆಯ್ತಾಯ್ತ್ರಿ. ಅಲ್ಲೆಲ್ಲಾ ಮಂದಿ ಬಾಳೆ ಇರ್ತದ. ಹಾ ರೀ ಬಾಳೆ ಹಚ್ಚಿ ತುಂಬ್ಕೊಂಬ. ಹಾ ರೀ ಯಾಕಂದ್ರ ಬಾಳ ಜಗಳ ಗಂಟದ ಓಣ್ಯಾಗ ಮಂದಿ. ಹಿಂಗೇನ್ರಿ? ಇದು ಹೇಳಿ ಕೇಳಿ ನಮ್ದು ಪಾಕಿಸ್ತಾನ ಇದ್ದಂಗ ನಮ್ಮ ಓಣಿ ಅಂದ್ರ ಅದಕ್ಕ ಯಾರು ಕೂಡ ಜಗಳ ಪಗಳ ಮಾಡಕ್ ಹೋಗ್ಬೇಡ. ಹಾ ಆಯ್ತಾಯ್ತ್ರಿ. ಬಾಳೆ ಪ್ರಕಾರ ನೀರ್ ಹಸ್ಕೊಂಡು ಪಟ್ನೆ ಬಾ. ಆಯ್ತಾಯ್ತು. ಯಾಕಂದ್ರೆ ನಾವು ಸ್ವಲ್ಪ ಹೊಲ ಕಡೆ ಹೋಗಿ ಬರ್ಬೇಕು ಈಗ. ಆಯ್ತಾಯ್ತ್ರಿ. ನೀ ಬರೋಣ ನಾ ಹೊಲಕ್ ಹೋಗ್ತೀನಿ. ನಾ ಹೋಗೋಣ ಬರ್ತೀನಿ. ಹೋಗಿ ಬಾರ ಹೋಗಿ ಪಟ್ನೆ ಹೋಗಿ ಬಾ. ಈ ಬಟನ್ ಎಲ್ಲಿ ಹೊಡಿಬೇಕು? ನಮ್ಮ ಮಾವರಿ ಇಲ್ಲಿ ಎಲ್ಲೋ ಹಿಂಗ್ ಕೆಂಪಂದ್ ಹೊಡಿ ಅಂದನ. ಎಲ್ಲಿ ಹೊಡಿಬೇಕು? ಮದ್ವೆ ಬಟನ್ ಒತ್ತದ ಗೊತ್ತಿಲ್ಲ ನಿನಗ? ಇಲ್ಲ ಅಣ್ಣ, ಯಾಕಂದ್ರ ನಮ್ಮ ಮಾವರ್ ಅನ್ನ ಅನ್ಬೇಡ ನನ್ ಹೊಟ್ಟೆ. ಅನ್ನ ಅಂದ್ರೆ ನನ್ ತಲೆ ತಿರುಗ್ತದ. ಕೈ ಬಿಡ್ರಿ ಬಿಡ್ರಿ ಕೈ. ನಾ ಹೇಳಿದ್ರಿ ಕೇಳಿ ಸ್ವಲ್ಪ ವಿಚಾರ ಮಾಡ್ ಮಾದೇವಿ. ನಾಚಿಕೆ ಮಾನ ಮರ್ಯಾದಿಲ್ಲೇನ್ರಿ? ನಮ್ಮ ಮಾವರ ಮನೆ ಬಂದು ನಮ್ಮ ಮಾವರ ಮನೆ ತಿಂದು ಒಂದ್ ಮಾವರ ಮನೆ ಹೆಣ್ಣಿನ ಮೇಲೆ ಕಣ್ಣು ಹಾಕ್ತಿರಲ್ಲ. ಛೇ, ನಿಮ್ಮಂತರ ಇರೋದ್ಲೆ ಯಾರ ಮನ್ಯಾಗ ಗಂಡ್ಮಕ್ಳ ಕರ್ಕೊಳಕ ಅಂಜಾಕತ್ತಾರ್ರಿ. ಈಗ ಇಡೀ ಜಗತ್ನಾಗ ಎಲ್ಲಾರ್ದೇನ್ ಮಾಡ್ಲಾತೀನಿ ಅನ್ನ. ಬಿಡ್ರಿ ನನ್ನ ಮಾತ್ರ ಕೇಳ ಮಾದೇವಿ. ಲಗ್ನ ಆಗಿ ನಿನ್ ಗಂಡ ಮರದಿನ ಬಿಟ್ಟು ಹೋದ. ನಿನ್ ಮನ್ಯಾಗ ಅದು ಮುದಡ್ಯಾಗ ತಗೊಂಡ್ ಏನ್ ಮಾಡ್ತಿ? ಅದಕ್ಕೆ ಕೂಳು ಬಡಬಡದೆ ಸಾಕಾಗ್ತದ ನಿನಗ. ಒಂದ್ ಸ್ವಲ್ಪ ವಿಚಾರ ಮಾಡು. ನೀ ನನ್ ಮನಸ್ಸು ಮಾಡ್ದೆ ಅಂದ್ರ ನೀನು ಮಹಾರಾಣಿ ಹಂಗಿರ್ತೀನಿ. ನೋಡಿ ವಿಚಾರ ಮಾಡ್ ಮಾದೇವಿ. ವಿಚಾರ ಮಾಡಕ್ಕೇನ್ರಿ? ನಾ ತಾಳಿ ಕೊಟ್ಟಿದ್ ಗಂಡ ಅದಾನ, ನಂದು ಒಂದ್ ಮದುವೆ ಆಗಿತಿ. ಇಂತ ಮದುವೆ ಆದ ಹೆಣ್ಣಿಗೆ ಈ ತರ ಮಾತಾಡ್ತಿರಲ್ಲ, ಸ್ವಲ್ಪ ಬುದ್ಧಿ ಆಯ್ತೇನ್ರಿ ನಿಮಗ? ಅಷ್ಟು ನಿನ್ ಗಂಡ ನಿನ್ ಮ್ಯಾಲ ಪ್ರೀತಿ ಇದ್ದವ್ರು ನಿನ್ ಬಿಟ್ಟು ಹೋತಿತ್ತಲ್ಲ ಮಾದೇವಿ. ನೋಡಿ ವಿಚಾರ ಮಾಡು. ನೀನು ಮಹಾರಾಣಿ ಹಂಗಿರ್ತೀನಿ ನನ್ನ ಮನ್ಯಾಗ. ಅಂತ ನಿನ್ ಗಂಡ ಬಾಳ ಪ್ರೀತಿ ಇದ್ದ ನಿನಗ್ಯಾಗ ಬಿಟ್ಟು ಹೋತಿದ್ದವ? ಆ ಮುದ್ಕೂತು ಒಂದ್ ಏನ್ ಮಾಡ್ತಿ? ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡ್, ನನ್ ಬಗ್ಗೆ ವಿಚಾರ ಮಾಡಿ ನಾ ಹೆಂಗದೀನಿ ಅನ್ನೋದು. ಅದೇವಿ ಏ ತಂಗಿ, ಏನ್ ಗಾಳಿಗಳು ಆಗ್ಯದ? ಎಲ್ಲಿ ಹಂಗೆ ಹೊಂಟಿಲ್ಲ, ಎಷ್ಟು ಓದಲ್ಲ ಹತ್ತೀನಿ. ಇಲ್ರಿ, ಅಲ್ಲಿ ಏನೋ ಬೋರ್ ಸುಟ್ಟದತ್ರಿ ಮಾವರ, ಅದಕ್ಕೆಲ್ಲ ಹಂಗೆ ಹೊಂಟೇನ್ರಿ. ಬೋರ್ ಸುಟ್ಟೋದತ್ತ? ಹ್ಞೂ ರೀ. ಅದು ಖಾಲಿ ಕೊಡತಾನೆ ಬರಬಾರ್ದು ಮನೆಗೆ. ಅದು ಬಟನ್ ಸರಿಯಾಗಿ ಹೊಡೆದಿಲ್ಲ ನೀನು. ಇಲ್ರಿ ಹೊಡೆದೇನ್ರಿ. ಬಾ, ನಾ ಹೊಡಿತೀನಿ ಬಟನ್. ತುಂಬ್ಕೊಂಡ್ ಬರಕತ್ತಿ ಬಾ. ತೊಂಬಾ ತೋರಿಸ್ತೀನಿ. ಯಾಕಂದ್ರೆ ದಿನ ನಾ ಇರಲ್ಲ, ನಾನು ಹೊಲಕ್ಕದು ಹೋಗ್ತೀನಿ, ನೀವು ಒಬ್ಬಕ್ಕೆ ಬರ್ತಿ. ಇದು ಕೆಂಪು ಬಟನ್, ಇದು ಹಸಿರು ಬಟನ್. ಈ ಹಸಿರು ಬಟನ್ ಹೊಡೆದೆ ಅಂದ್ರ ಇಲ್ಲಿ ನೀರು ಬರ್ತಾವ. ಏನು ಇಲ್ಲಿ ನೀರು ತುಂಬಿಕೊಂಡು ಮತ್ತು ಹಳ್ಳಿ ಈ ಬಟನ್ ಬಂದ್ ಮಾಡ ತುಂಬಿಕೊಂಡು ನೀರು. ಈ ಚಲೋ ಆಯ್ತಿಲ್ಲ? ತುಂಬ್ತಿಲ್ಲ? ಬಂದ್ ಮಾಡ್ರಿ. ಈ ಕೆಂಪು ಬಟನ್ ಒತ್ತರ ಬಂದ್ ಆಗ್ಬಿಡುತ್ತೆ. ತಿಳಿತಾ? ದಿನ ಇದೇ ಟೈಪ್ ಮಾಡ್ಬೇಕು ನೋಡು. ಹುಡುಗಿ ಏನಾಗ್ಯದ? ಒಂದ್ ನಮೂನಿನ ಗುಂಗನಾಗೆ ಹೊಂಟದಿದು. ಏನ್ ಗಾಳಿ ಗಿಳಿ ಆಗ್ಯದ ಏನು ಮತ್ತಿನ್ನ?